ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಇವರಿಗೆ ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಬಹಳಷ್ಟು ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೇನೆ. ಕಾರಣ ಅಷ್ಟೇ, ಶೀತ ನೆಗಡಿಯಾಗಿ ವಿಡಿಯೋ ಮಾಡೋದಕ್ಕೆ ತುಂಬ ತೊಂದರೆ ಆಗಿತ್ತು. ಅದಕ್ಕಾಗಿ ಕ್ಷಮೆ ಇರಲಿ. ಈ ದಿನ ನಾನು ತಿಳಿಸುವಂಥದ್ದು ವಿಚಾರ ಅಂತಂದರೆ ಎರಡನೇ ಮನೆ ಬಗ್ಗೆ. ಬಹಳಷ್ಟು ಜನ ಎರಡನೇ ಮನೆ ಬಗ್ಗೆ ಅನೇಕ ವಿಚಾರಗಳನ್ನು ನೋಡ್ತಾರೆ. ಅನೇಕ ವಿಚಾರಗಳು ಅಂತಂದ್ರೆ ಯಾವುದು? ಮೊದಲನೇದಾಗಿ ಮಾತು, ಎರಡನೇದಾಗಿ ಹಣ, 3 ಕುಟುಂಬ, 4 ಕಣ್ಣು, ಹೀಗೆ ಹಲವಾರು ವಿಚಾರಗಳನ್ನು ಎರಡನೇ ಮನೆಯಿಂದ ನಾವು ನೋಡುವಂಥವರಾಗ್ತೀವಿ. ಅದರಲ್ಲಿ ಅತಿ ಮುಖ್ಯವಾಗಿ ನಾನು ಈ ದಿನ ಎರಡನೇ ಮನೆಯಿಂದ ಮಾತುಗಾರಿಕೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬೇಕು ಅಂತ ಇದ್ದೀನಿ. ಮಾತುಗಾರಿಕೆ ಯಾರ್ಯಾರಿಗೆ ಹೇಗಿರುತ್ತೆ ಅನ್ನೋವಂಥದ್ದು ನೋಡಬೇಕು. ಅದರಲ್ಲಿ ಅತಿ ಮುಖ್ಯವಾಗಿ ಇವಾಗ ನಾವು ಹಣಕಾಸು ವಿಚಾರ ಅಂತ ನೋಡೋಣ. ಎರಡನೇ ಮನೆ ಅಂತಂದರೆ ಲಗ್ನ ಯಾವುದೇ ಇರಲಿ, ಲಗ್ನದಿಂದ ಎರಡನೇ ಮನೆ. ಈಗ ಫಸ್ಟ್ ಹಣಕಾಸು ವಿಚಾರ ಹೇಗಿರುತ್ತೆ ಅಂತ ನೋಡೋಣ. ಇದನ್ನೇನು ವಿವರಣೆ ಕೊಡಕ್ಕೆ ಹೋಗಲ್ಲ, ಆದರೆ ವಿಚಾರ ತಿಳಿಸ್ತೀನಿ. ಹಣಕಾಸಿನಲ್ಲಿ 2 ವಿಧಾನ ಬರುತ್ತೆ. 2 ಶುಭ ಗ್ರಹ, ಅಶುಭ ಗ್ರಹ. ಒಂದು ನೆನಪನ್ನು ಇಟ್ಕೋಬೇಕು, ಎರಡನೇ ಮನೆಯಲ್ಲಿ ಶುಭ ಗ್ರಹಗಳಿರಲಿ ಅಶುಭ ಗ್ರಹಗಳಿರಲಿ, ಅವು ಹಣವನ್ನು ತಂದು ಕೊಟ್ಟೇ ಕೊಡುತ್ತೆ. ಯಾವುದೇ ಗ್ರಹಗಳು ಹಣವನ್ನು ಕೊಡದೇ ಇರೋದಿಲ್ಲ. ಆ ಮನೆಯಲ್ಲಿ ಕುಳಿತಾಗ ಹಣ ಅವ್ರ ಕೈ ಸೇರುತ್ತೆ. ಶುಭ ಗ್ರಹಗಳಿದ್ದಾಗ ನ್ಯಾಯಯುತವಾದಂತಹ ಹಣ ಅವರಿಗೆ ಒದಗಿ ಬರುತ್ತೆ. ಅಶುಭ ಗ್ರಹಗಳಿದ್ರೆ ಅನ್ಯಾಯದಿಂದಲೂ ಕೂಡ ಅವರು ಹಣವನ್ನು ಗಳಿಸ್ತಾರೆ. ಯಾವುದೋ ರೂಪದಲ್ಲಿ ಒಟ್ಟಿನಲ್ಲಿ ಅವರಿಗೆ ಹಣಕಾಸು ಲಭ್ಯ ಆಗುತ್ತೆ. ಆ ನಂತರ ಕುಟುಂಬವನ್ನ ನೋಡ್ತೀವಿ ನಾವು. ಕುಟುಂಬವನ್ನ ಅದರ ಮೇಲೆ ನೋಡ್ತೀವಿ. ಎರಡನೇ ಮನೆಯಲ್ಲಿರುವಂತಹ ಗ್ರಹ ಕುಟುಂಬವನ್ನ ಕೊಟ್ಟೆ ಕೊಡುತ್ತೆ. ಕಾರಣ ಏನು ಅಂತಂದ್ರೆ, ಮೊದಲೇ ತಿಳಿಸುವಂತದ್ದು ಕುಟುಂಬ ದೊಡ್ಡದಾಗಬೇಕು ಅಂತಂದ್ರೆ ಸಂಗಾತಿ ಇರಲೇಬೇಕು. ಹಾಗಾಗಿ ಈ ಎರಡನೇ ಮನೆಯಲ್ಲಿ ಕೂಳ್ತಿರುವಂತಹ ಗ್ರಹ ಶುಭ ಆಗಿದ್ದಲ್ಲಿ ವಿವಾಹ ಶೀಘ್ರವಾಗಿ ನೆರವೇರುತ್ತೆ. ಅಶುಭ ಗ್ರಹಗಳಿದ್ದಲ್ಲೂ ಕೂಡ ವಿವಾಹ ನೆರವೇರುತ್ತೆ, ಆದರೆ ಅಡೆತಡೆಗಳು ಉಂಟಾಗುತ್ತವೆ. ಇಲ್ಲಿ ದೃಷ್ಟಿಯನ್ನು ಕೂಡ ನೀವು ಸ್ವಲ್ಪ ಮಟ್ಟಿಗೆ ಗಮನ ಹರಿಸಬೇಕು. ದೃಷ್ಟಿ ಮತ್ತು ಸಂಬಂಧ. ಈ ಎರಡನೇ ಮನೆಯಲ್ಲಿ ಕುಳಿತಂತಹ ಗ್ರಹ 7ನೇ ಮನೆಯಲ್ಲಿರುವ ಗ್ರಹದ ಸಂಬಂಧವನ್ನ ಹೆಚ್ಚಿಸಿಕೊಂಡಿದ್ರೆ, ಸಂಬಂಧ ಉಂಟಾಗಿದ್ದರೆ ಶೀಘ್ರದಲ್ಲಿ ವಿವಾಹ ಆಗುತ್ತೆ. ಸಂಬಂಧವೇ ಇಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಕುಳಿತಿದ್ದಾಗ ವಿವಾಹಕ್ಕೆ ಅಡಚಣೆಗಳು ಉಂಟಾಗುತ್ತೆ. ಅಲ್ಲಿಂದ ಮತ್ತೆ ವಾಪಸ್ ಕಣ್ಣು ವಿಚಾರಕ್ಕೆ ಬಂದರೆ, ಕಣ್ಣಿನ ವಿಚಾರಕ್ಕೆ ಬಂದರೆ ನಾವು ಇಲ್ಲಿ ಗಮನಿಸಬೇಕಾದಂತಹ ಗ್ರಹಗಳು ಅಂತಂದ್ರೆ ರವಿ ಮತ್ತು ಚಂದ್ರ. ಈ 2 ಗ್ರಹಗಳನ್ನ
ನಾವು ನೋಡಬೇಕಾಗುತ್ತೆ. ಈ ಗ್ರಹಗಳು ಕೆಟ್ಟ ಪರಿಸ್ಥಿತಿಯಲ್ಲಿದ್ದಲ್ಲಿ ಅಥವಾ ಕೆಟ್ಟ ಅಧಿಪತಿಗಳಾಗಿದ್ದಲ್ಲಿ, ಕೆಟ್ಟ ಅಧಿಪತಿಗಳು ಅಂದ್ರೆ 6, 8, 12 ದುಸ್ಥಾನ ಮತ್ತು ಅಸ್ತ ಅಥವಾ ವಕ್ರಿ ಹೀಗೆ ಇದ್ದಾಗ ಕಣ್ಣುಗಳಿಗೆ ಕಷ್ಟ ಉಂಟಾಗುತ್ತೆ. ಕಣ್ಣು ಮಂಜು ಮಂಜು ಆಗ್ಬಹುದು, ಕಾಣದೇ ಇರಬಹುದು, ಆಪರೇಷನ್ಸ್ಗಳು ಆಗಬಹುದು, ಕಣ್ಣಿನ ಪೊರೆ ಬರಬಹುದು, ಅಥವಾ ಆ ವ್ಯಕ್ತಿಯ 6, 8, 12ನೇ ಮನೆಯ ಅಧಿಪತಿಗಳು ಪ್ರಬಲರಾಗಿದ್ದಾಗ BP ಶುಗರ್ ಕೂಡ ಉಂಟಾಗಿ ಕಣ್ಣಿನ ದೋಷ ಉತ್ಪತ್ತಿಯಾಗಬಹುದು. ಹೀಗೆ ಕಣ್ಣನ್ನು ಕೂಡ ಆ 2ನೇ ಮನೆಯಿಂದ ನಾವು ನೋಡಬೇಕಾಗುತ್ತೆ. ನಾನೀಗ ಮುಖ್ಯವಾಗಿ ಹೇಳಲಿಕ್ಕೆ ಹೊರಟಿರುವಂಥದ್ದು ಮಾತು. ಮಾತು ಹೇಗಿರುತ್ತೆ? 2ನೇ ಮನೆಯಲ್ಲಿ ಕುಳಿತಂತಹ ಗ್ರಹ, ಇದು 2ನೇ ಮನೆ, ಇಲ್ಲಿ ಲಗ್ನ 1ನೇ ಮನೆ ಅಂತ ತಿಳ್ಕೊಳ್ಳಿ. 2ನೇ ಮನೆಯಲ್ಲಿ ಕುಳಿತಂತಹ ಗ್ರಹ ಸೂರ್ಯನಾಗಿದ್ದಲ್ಲಿ ಅವರು ತುಂಬಾ ಗಂಭೀರವಾದಂತಹ ಮಾತುಗಳನ್ನು ಆಡ್ತಾರೆ ಮತ್ತು ತೊದಲು ಮಾತುಗಳನ್ನು ಆಡ್ತಾರೆ. ಗಂಭೀರತೆ ಇರುತ್ತೆ ಮಾತಿನಲ್ಲಿ, ಜೊತೆಗೆ ತೊದಲ್ತಾರೆ, ಅಂದ್ರೆ ಹುಡುಕ್ತಾರೆ ಅಂತ ಹೇಳ್ತಾರಲ್ಲ, ಬಿಟ್ಟು ಮಾತನಾಡುವಂಥದ್ದು, ಹಾಗೆ ಮಾತನಾಡುವ ಆಗಿರ್ತಾರೆ ಸೂರ್ಯನಿದ್ದಲ್ಲಿ. ಅದೇ ಚಂದ್ರನಿದ್ದಲ್ಲಿ ಅವರ ಮಾತುಗಳು ಮಧುರವಾಗಿರುತ್ತೆ, ಮೃದುವಾಗಿರುತ್ತೆ. ಬೆಣ್ಣೆಯಿಂದ ಕೂದಲು ತೆಗೆದಂತಹ ರೀತಿಯಲ್ಲಿ ಅವರು ಮಾತುಗಳನ್ನ ಆಡ್ತಾರೆ. ಇನ್ನೊಬ್ಬರಿಗೆ ಅದರಿಂದ ಯಾವುದೇ ರೀತಿಯ ನೋವಾಗ್ಲಿ, ಹಿಂಸೆ ಆಗಲಿ, ತೊಂದರೆ ಆಗಲಿ ಇರೋದಿಲ್ಲ. ಇನ್ನು ಕುಜ ಗ್ರಹ ಏನಾದರೂ 2ನೇ ಮನೆಯಲ್ಲಿದ್ದರೆ ಅವರು ದರ್ಪ ಮತ್ತು ಕೋಪ, ಅವರ ಮಾತಿನಲ್ಲಿ ದರ್ಪ ಇರ್ತದೆ, ಸಿಡುಕಿನ ಮಾತುಗಳನ್ನಾಡ್ತಾರೆ. ಇನ್ನೊಬ್ಬರಿಗೆ ತನ್ನ ಮಾತಿನಿಂದ ಏನು ಆಗುತ್ತೆ ಪರಿಣಾಮ ಅನ್ನೋದನ್ನ ಅವರು ಲೆಕ್ಕಿಸೋದಿಲ್ಲ. ತಾನಾಡಿದ್ದೇ ಮಾತು ಸರಿ ಅನ್ನೋದ್ರಿಂದ ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿಯೂ ಕೂಡ ಕೋಪದಿಂದ ಮಾತನಾಡುವಂತಹವರು ಆಗಿರ್ತಾರೆ. ಇನ್ನು ಬುಧ ಏನಾದರೂ 2ನೇ ಮನೆಯಲ್ಲಿ ಕೂತಿದ್ರೆ ಅವರು ಹಾಸ್ಯಗಾರರಾಗ್ತಾರೆ. ಹಾಸ್ಯದ ಮಾತುಗಳನ್ನು ಯಾವಾಗಲೂ ಆಡ್ತಾ ಇರ್ತಾರೆ. ಅವ್ರ ಬಳಿ ಕೂತಾಗ ಸಮಯ ಕಳೆಯೋದು ಕೂಡ ಗೊತ್ತಾಗೋದಿಲ್ಲ. ಕವಿತ್ವವನ್ನ ಅವರು ಸೃಷ್ಟಿಸುತ್ತಾರೆ. ತಮ್ಮ ಮಾತಿನಲ್ಲೇ ಕವಿಯ ರೀತಿಯಲ್ಲಿ ಮಾತನಾಡ್ತಾರೆ. ಸತ್ಯವಾದುದನ್ನೇ ಹೇಳ್ತಾರೆ. ಅಲ್ಲಿ ಅಸತ್ಯ ಅನ್ನೋದೇನು ಬರೋದಿಲ್ಲ. ಅಸತ್ಯ ಆದ್ರೂ ಅದನ್ನು ಸತ್ಯ ಮಾಡಿ ಹೇಳುವಂತಹ ಸ್ವಭಾವ ಬುಧ 2ನೇ ಮನೆಯಲ್ಲಿ ಕುಳಿತಾಗ ಉಂಟಾಗುತ್ತೆ. ಇನ್ನು ಗುರು ಕೂತ್ರೆ, 2ನೇ ಮನೆಯಲ್ಲಿ ಗುರು ಕೂತಾಗ ತುಂಬಾ ಬುದ್ಧಿವಂತ, ಜ್ಞಾನಿ, ಜಾಣ್ಮೆಯ ಉತ್ತರಗಳನ್ನ ಅವ್ರು ಕೊಡ್ತಾ ಇರ್ತಾರೆ. ಯಾರು ಎಷ್ಟೇ ಎಂಥ ಮಾತುಗಳನ್ನು ಆಡಿದ್ರು ಕೂಡ ಅದಕ್ಕೆ ಪ್ರತ್ಯುತ್ತರವಾಗಿ ಅತ್ಯಂತ ಜಾಣ್ಮೆಯಿಂದ ಆತ ನುಡಿದಾಗ ಆ ಮಾತನಾಡಿದವರು ಕೂಡ 10 ನಿಮಿಷ ಯೋಚನೆ ಮಾಡ್ತಾ ಇರ್ಬೇಕಾಗುತ್ತೆ. ಇವ್ರು ಏನು ಹೇಳಿದ್ರು ಅನ್ನುವಂಥದ್ದು ಅರ್ಥನೇ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ವಾಕ್ಚಾತುರ್ಯ ಅನ್ನೋದು ಅದ್ಭುತವಾಗಿರುತ್ತೆ. ಬಹಳ ಒಳ್ಳೆಯ ಮಾತುಗಳನ್ನ ಅವರು ಆಡ್ತಾರೆ. ಧರ್ಮಕ್ಕೆ ಸಂಬಂಧಪಟ್ಟಂತಹ ಮಾತುಗಳನ್ನ ಅವರು ಆಡ್ತಾರೆ. ಇನ್ನು ಶುಕ್ರ, 2ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಅವರು ಲಾಸ್ಯ. ಬುಧ ಹಾಸ್ಯ ಆಗಿದ್ರೆ ಶುಕ್ರ ಲಾಸ್ಯ. ಲಾಸ್ಯ ಅಂತಂದ್ರೆ ಐಷಾರಾಮಿ, ಶೃಂಗಾರ ಮತ್ತು ಸೌಮ್ಯವಾಗಿಯೂ ಇರ್ತಾರೆ. ಶೃಂಗಾರಕ್ಕೆ ಒತ್ತು ಕೊಡ್ತಾರೆ. ಮಾತಿನಲ್ಲಿ ಒಂದು ಸುಂದರತೆ ಅನ್ನೋದು ಎದ್ದು ಕಾಣುತ್ತೆ. ಯಾರನ್ನೂ ಕೂಡ ದೂಷಿಸದೆ ಅವರನ್ನು ಹೊಗಳುವ ಒಂದು ರೀತಿಯ ಕಲೆ ಶುಕ್ರ 2ನೇ ಮನೆಯಲ್ಲಿದ್ದಾಗ ಕೊಡ್ತಾನೆ.
ಅದೇ ಶನಿ ಏನಾದರೂ 2ನೇ ಮನೆಯಲ್ಲಿ ಇದ್ದರೆ ಕಟುವಾದ ಮಾತನ್ನು ಆಡ್ತಾರೆ. ಕಟುವಾದ ಮಾತು ಅಂತಂದ್ರೆ ಕೇಳೋದಕ್ಕೆ ಕಷ್ಟ ಆಗಬಹುದು. ಅಂಥ ಕಟುವಾಗಿ ಮಾತಾಡ್ತಾರೆ. ಯಾರಿಗಾರು ಗದರವಾಗುವಾಗಲೂ ಕೂಡ ಒಂದು ಮಾತು ಗದರಿದ್ರೂ ಅದರಲ್ಲಿ 10 ಅರ್ಥಗಳಿರ್ತವೆ. ಆ ರೀತಿಯ ಕಟು ಮಾತುಗಳನ್ನ ಆಡ್ತಾರೆ. ಗರ್ವಿಷ್ಠರಾಗಿರ್ತಾರೆ ಮತ್ತು ನಿಷ್ಠೂರವಾದಂತಹ ಮಾತುಗಳನ್ನ ಆಡ್ತಾರೆ. ಅವರಿಂದ ಇನ್ನೊಬ್ಬರಿಂದ ತನಗೇನು ಸಿಗೋ ಅವಶ್ಯಕತೆ ಇಲ್ಲ, ನಾನು ಹೇಳೋದನ್ನ ನೀನು ಕೇಳಬೇಕು, ಆದರೆ ಆ ಮಾತುಗಳು ನ್ಯಾಯಯುತವಾಗಿರ್ತವೆ. ಎಷ್ಟು ನಿಷ್ಠೂರವೋ ಅಷ್ಟೇ ನ್ಯಾಯಯುತವಾದಂತಹ ಮಾತುಗಳನ್ನ ಶನಿ 2ನೇ ಮನೆಯಲ್ಲಿದ್ದಾಗ ಕೊಡ್ತಾನೆ. ಇನ್ನು ರಾಹು 2ನೇ ಮನೆಯಲ್ಲಿದ್ದರೆ ಆತ ಕ್ರೂರಿಯಾಗ್ತಾನೆ. ಆತನ ಮಾತುಗಳು ಕೂಡ ಕ್ರೂರ ರೀತಿಯಲ್ಲಿ ಬರುತ್ತವೆ. ಒಳ್ಳೆಯ ಶಬ್ದಗಳು ತುಂಬಾ ಕಡಿಮೆ. ಯಾರಾದರೂ ಹಣ ಕೊಡಬೇಕು ಅಂತಂದ್ರೆ ಅವ್ರನ್ನ ಸಿಕ್ಕಾಪಟ್ಟೆ ಬೈದೇ ಅವರು ಹಣವನ್ನು ವಸೂಲಿ ಮಾಡ್ತಾರೆ. ಅಸತ್ಯವನ್ನ ಅವರು ಮಾತನಾಡುವವರಾಗಿರ್ತಾರೆ. ಹಾಗೆ ಮೋಸ ಕೂಡ ಅವರು ಮಾಡ್ತಾರೆ. ಮಾತಿನಲ್ಲಿಯೇ ಮೋಸ, ಆಚರಣೆಯಲ್ಲಿ ಅಸತ್ಯ, ಆಡುವ ಮಾತು ಕ್ರೂರತನದಿಂದ ರಾಹು 2ನೇ ಮನೆಯಲ್ಲಿ ಕುಳಿತಾಗ ಕೊಡೋನಾಗಿರ್ತಾನೆ. ಇನ್ನು ಕೇತು ಏನಾದರೂ 2ನೇ ಮನೆಯಲ್ಲಿ ಕೂತಿದ್ದೆ ಆದರೆ ಮೌನವೇ ಹೆಚ್ಚಾಗಿರುತ್ತೆ. ಕೇತು 2ನೇ ಮನೆಯಲ್ಲಿ ಹೆಚ್ಚು ಮಾತನಾಡ್ಲಿಕ್ಕೆ ಬಿಡೋದಿಲ್ಲ. ಅವನು ಮೌನನಾಗ್ತಾನೆ ಮತ್ತು ಆಡಿದಂತಹ ಮಾತುಗಳಿಗೆ ತೂಕವೂ ಇರೋದಿಲ್ಲ. ಬರೀ ಹಗುರ ಮಾತುಗಳನ್ನಾಡಿ ಅವರು ದಿನಗಳನ್ನು ಕಳೀತಾರೆ. ಹಾಗಾಗಿ ಕೇತುವಿನಿಂದ 2ನೇ ಮನೆಗೆ ಅಷ್ಟೇನು ಉಪಯುಕ್ತವಾದಂತಹ ಸಂದೇಶ ಸಿಗೋದಿಲ್ಲ. ಅದರಿಂದ ಅನುಕೂಲತೆಗಳು ಕೂಡ ಆಗೋದಿಲ್ಲ. ಇಷ್ಟು ವಿಚಾರಗಳನ್ನ ಕೆಲವೊಮ್ಮೆ 2 ಗ್ರಹಗಳು ಒಟ್ಟಿಗೆ ಸೇರಿದಾಗ ಹೇಗೆ ಬರ್ಬೋದು ಅವರು ಮಾತುಗಳು ಅಂತೇಳಿ ನೀವು ಇದನ್ನೇ ಇಟ್ಕೊಂಡು ಪ್ಲಸ್ ಮಾಡಿ ನೋಡಿ. ಆಗ ಆಶ್ಚರ್ಯಕರವಾದಂತಹ ವಿಚಾರಗಳು ನಿಮಗೆ ಖಂಡಿತ ಸಿಗ್ತವೆ. ಸೂರ್ಯ ಗಂಭೀರ ಆಗಿರ್ತಾನೆ, ತೊದಲು ಮಾತಾಡ್ತಾನೆ. ಅವನ ಜೊತೆ ಚಂದ್ರ ಸೇರ್ಕೊಂಡ್ರೆ ಅದು ಮಧುರ ಮೃದು ಆಗುತ್ತೆ. ಇನ್ನೂ ಒಂದು ಕೇಳಬೇಕು ಅನ್ಸುತ್ತೆ, ಆದ್ರೆ ಅವನು ತೊದಲ್ತಾ ಇರ್ತಾನೆ. ಏನು ಹೇಳಿದಾರೆ ಕೇಳೋಣ ಅಂತೇಳಿ ಅವ್ರು ಕೂತ್ಕೊಂಡಾಗ ಇವರು ಆಡುವಂತಹ ಮಾತು ಮೃದುರ, ಆದ್ರೆ ಅವ್ರು ತೊದಲ್ತಾ ಇರ್ತಾರೆ. ಗಂಭೀರವಾಗಿ ಏನೋ ಒಂದು ಹೇಳ್ಬಿಡ್ತಾರೆ. ಅದೇ ಕುಜ ಏನಾದ್ರೂ ಸೂರ್ಯನ ಜೊತೆ ಸೇರಿದಾಗ ಗಂಭೀರತೆಯಲ್ಲಿ ಒಂದು ಕೋಪ ಇರುತ್ತೆ. 1000 ಮಾತಾಡುವುದಕ್ಕೂ ಇವರು ಒಂದು ಮಾತಾಡುವುದಕ್ಕೂ ಸಮನಾಗುತ್ತೆ. ಅಂಥ ಗಂಭೀರವಾದಂತಹ ಕೋಪ ಮತ್ತು ಸಿಟ್ಟು ಬಂದು ದರ್ಪದಿಂದ ಮಾತಾಡುವಾಗ ತೊದಲಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಗ್ರಹಗಳನ್ನು ಸೇರಿಸಿ ಜೊತೆಗಿದ್ದಾಗ ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನ ನೀವು ಯೋಚನೆ ಮಾಡಿ ತಿಳ್ಕೋಬಹುದು. ಈ ರೀತಿಯಲ್ಲಿ 2ನೇ ಮನೆಯಲ್ಲಿರುವಂತಹ ಗ್ರಹ ಹಣಕಾಸು ಕೊಡುತ್ತೆ, ಕುಟುಂಬ ಸ್ಥಾನವನ್ನು ಕೊಡುತ್ತೆ, ಕಣ್ಣುಗಳನ್ನು ವಿಚಾರ ತಿಳಿಸುತ್ತೆ, ಮಾತನ್ನು ಹೆಚ್ಚಾಗಿ ಹೇಳುತ್ತೆ. ಆದರೆ ಅವರು ಕುಳಿತಿರುವಂತಹ 2ನೇ ಮನೆ ಯಾವುದೇ ಕಾರಣದಿಂದಲೂ ಕೆಟ್ಟದಾಗಿರಬಾರದು, ಕ್ರೂರ ದೃಷ್ಟಿಗೆ ಒಳಗಾಗಿರಬಾರದು, ಪಾಪಕರ್ತರಿ ಯೋಗಕ್ಕೆ ಸಿಲುಕಿರಬಾರದು ಮತ್ತು ಅಸ್ತನಾಗಿರಬಾರದು, ವಕ್ರಿಯಾಗಿರಬಾರದು. ಇನ್ನೂ ಹಲವಾರು ರೀತಿಯಲ್ಲಿ ಆ ಗ್ರಹ ಆಗಲಿ ಅಥವಾ ಆ ಮನೆ ಆಗಲಿ ಕೆಟ್ಟಿರಬಾರದು. ಹಾಗಿದ್ದಾಗ 2ನೇ ಮನೆಯಿಂದ ಅತ್ಯುತ್ತಮವಾದಂತಹ ಫಲಿತಾಂಶವನ್ನ ಜಾತಕರು ಪಡೆಯಬಹುದು ಅಂತೇಳಿ ನಾನು ಈ ದಿನ ನಿಮಗೆ 2ನೇ ಮನೆಯ ವಿಚಾರವಾಗಿ ತಿಳಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ
ಇನ್ನೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಹಾಗೂ ಅತಿ ಶೀಘ್ರದಲ್ಲಿ ಟೆಲಿಗ್ರಾಮ್ ಆ್ಯಪ್ ಮುಖಾಂತರ ಹೊಸ ಅಧ್ಯಯನಕ್ಕೆ ನಿಮ್ಮ ಜೊತೆಗೆ ಸೇರ್ಲಿಕ್ಕಿದ್ದೇನೆ. ಅದನ್ನು ಸದ್ಯ ಅನೌನ್ಸ್ ಮಾಡುವ ವಿಚಾರದಲ್ಲಿದ್ದೇನೆ. ಕಾಯ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ.